ಅಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದ್ರೂ ಅಂಡರ್ 2500 rupees ಅಲ್ಲಿ ಒಳ್ಳೆ AMOLED ಡಿಸ್ಪ್ಲೇ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರಬೇಕು, ಹಾಗೆ ಸ್ಟೈಲಿಶ್ ಆಗಿರುವ ಒಂದು ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ, ಈ ಜುಲೈ 7th ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಾಯ್ಸ್ ಒಂದು ಸೂಪರ್ ಆದ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಅದ್ಯಾವುದು ಅಂದ್ರೆ ನಾಯ್ಸ್ ಫ್ಯೂಸ್ ಪ್ಲಸ್. ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ, ಏನೆಲ್ಲ ಫೀಚರ್ಸ್ ಇದೆ, ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಸ್ಮಾರ್ಟ್ ವಾಚ್ ಬಂದು ನಮಗೆ 5 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನ್ನ ಹತ್ರ ಡೀಪ್ ವೈನ್ ಕಲರ್ ಇದೆ. ಇನ್ನು ಬಾಕ್ಸ್ ಪ್ರೈಸ್ ಬಂದು ನಮಗೆ 6,999 ಇದೆ. ಬಟ್ ಆಸ್ ಎ ಲಾಂಚ್ ಪ್ರೈಸ್ ಜಸ್ಟ್ ಫಾರ್ 2,199 rupees ಗೆ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫಾರ್ 2,799. ನೀವೇನಾದ್ರೂ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ 7 ಜುಲೈ ಪರ್ಚೇಸ್ ಮಾಡಿ. ಇನ್ನು ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು ಅಂಡ್ ಫ್ಯೂಸ್ ಪ್ಲಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ನಮಗೆ ಕೆಲವೊಂದು ಸ್ಪೆಸಿಫಿಕೇಶನ್ ನ ಲಿಸ್ಟ್ ಡೌನ್ ಮಾಡಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ನಾವು ವಿರಾಟ್ ಕೊಹ್ಲಿನ ನೋಡಬಹುದು. ಬ್ಯಾಕ್ ಸೈಡ್ ಬಂದು ನಮಗೆ ಪ್ರೌಡ್ಲಿ ಡಿಸೈನ್ಡ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಬನ್ನಿ ಈಗ ಬಾಕ್ಸ್ ಓಪನ್ ಮಾಡೋಣ, ವಾಚ್ ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಈ ತರ ನಾಯ್ಸ್ ಅವರ ಲೋಗೋನ ನೋಡಬಹುದು. ಸೊ ಸ್ಮಾಲ್ ಪ್ಯಾಕೇಜ್ ಇದೆ. ಆ ಪ್ಯಾಕೇಜ್ ಅಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ ಈಗ. ಸೊ ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ, ಹೇಗೆ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ನಾಯ್ಸ್ ಮೇಕರ್ ಸ್ಟಿಕ್ಕರ್ಸ್ ನ ನೋಡಬಹುದು ಅಂಡ್ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ವಿ ಆರ್ ಗ್ರೇಟ್ಫುಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸಖತ್ತು ಯೂಸ್ ಆಗಿದೆ ವಾಚ್ ನೋಡೋದಿಕ್ಕೆ. ನೋಡಿ, ವಾಚ್ ಆಮೇಲೆ ಬರೋಣ, ಬಾಕ್ಸ್ ಅಲ್ಲಿ ಇನ್ನೇನಿದೆ ಅಂತ ನೋಡೋಣ. ಎಸ್, ಚಾರ್ಜಿಂಗ್ ಕೇಬಲ್ ಈ ತರ ಇದೆ ಅಷ್ಟೇ, ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ಈಗ ನಮ್ಮ ಮೇನ್ ಪ್ರಾಡಕ್ಟ್ ವಾಚ್ಗೆ ಬರೋಣ. ಡೀಪ್ ವೈನ್ ಕಲರ್. ಸೊ ಆಕ್ಚುಲಿ ನಾನು ಈ ಕಲರ್ ಸ್ಮಾರ್ಟ್ ವಾಚ್ ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಕಲರ್ ಅಂತೂ ಸಖತ್ತು ಎಲಿಗೆಂಟ್ ಆಗಿದೆ, ಒಂಥರ ರಾಯಲ್ ಲುಕ್ ಕೊಡ್ತಿದೆ, ತುಂಬಾನೇ ಚೆನ್ನಾಗಿದೆ. ಇಲ್ಲೊಂದು ಪ್ರೊಟೆಕ್ಷನ್ ಶೀಟ್ ಕೂಡ ಕೊಟ್ಟಿದ್ದಾರೆ. ವಾವ್, ಸಖತ್ತು ಸ್ಟೈಲಿಶ್ ಆಗಿ ಕಾಣಿಸ್ತಿದೆ. ಕಲರ್ ಕಾಂಬಿನೇಷನ್ ಅಂತೂ ಕ್ರೇಜಿ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಈಗ ಬೂಟ್ ಮಾಡೋಣ ಬನ್ನಿ. ಇನ್ನು ಸ್ಮಾರ್ಟ್ ವಾಚ್ ನ ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಸೀರಿಯಸ್ಲಿ ಇದೆ ಫಸ್ಟ್ ಟೈಮ್ ನಾನು ಈ ತರ ಕಲರ್ ಕಾಂಬಿನೇಷನ್ ಇರುವ ಸ್ಮಾರ್ಟ್ ವಾಚ್ ನ ನೋಡ್ತಿರೋದು. ಡೀಪ್ ವೈನ್ ಕಲರ್ ವಿತ್ ಗೋಲ್ಡ್ ಫಿನಿಶ್ ನ ಕೊಟ್ಟಿದ್ದಾರೆ. ನೋಡೋದಕ್ಕೆ ಒಂಥರ ರೆಟ್ರೋ ಲುಕ್ ಕೊಡ್ತಿದೆ. ಅಂಡ್ ಈ ಸ್ಮಾರ್ಟ್ ವಾಚ್ ಬಂದು ಪಕ್ಕ ವಿಮೆನ್ಸ್ ಗಂತೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಬೋತ್ ಕ್ಯಾಶುವಲ್ ಅಂಡ್ ಟ್ರೆಡಿಷನಲ್ ವೇರ್ ಅಟೈರ್ಗೂ ಅಷ್ಟೇ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಸೀರಿಯಸ್ಲಿ ಕಲರ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನಿಷಿಯಲ್ ಇಂಪ್ರೆಷನ್ ಅಂತೂ ವಾವ್ ಅಂತಾನೆ ಹೇಳ್ಬೋದು. ಇನ್ನು ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಇದೆ. ಟ್ರೂ ಸಿಂಕ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಪೇರಿಂಗ್ ಪ್ರೊಸೆಸ್ ಎಲ್ಲ ತುಂಬಾನೇ ಫಾಸ್ಟ್ ಅಂಡ್ ಎಫಿಷಿಯಂಟ್ ಆಗುತ್ತೆ. ಈ ಪೇರಿಂಗ್ ಪ್ರೊಸೆಸ್ ಅಲ್ಲಂತೂ ಯಾವುದೇ ಒಂದು ಲ್ಯಾಗ್ ಇರಲಿಲ್ಲ. ಇನ್ನು ಸ್ಮಾರ್ಟ್ ವಾಚ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಲೈಟ್ ಆಗಿದೆ. ಜಸ್ಟ್ 40.2 grams ಅಷ್ಟೇ ನಮಗೆ ವೆಯ್ಟ್ ಇರೋದು. ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಅಂತಾನೆ ಹೇಳ್ಬೋದು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಇದರಲ್ಲಿ 1.43 inches AMOLED ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ರೆಸಲ್ಯೂಷನ್ ಬಂದು ನಮಗೆ ಇದರಲ್ಲಿ 466x466 ಪಿಕ್ಸೆಲ್ಸ್. ಸೀರಿಯಸ್ಲಿ ಪಿಕ್ಚರ್ ಪರ್ಫೆಕ್ಟ್ ಕ್ಲಾರಿಟಿ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಅದ್ರ ಜೊತೆಗೆ ನಮಗೆ ಇದರಲ್ಲಿ 2.5D ಕರ್ವ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮಗೆ ವ್ಯೂಯಿಂಗ್ ಆಂಗಲ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇನ್ನು ಬ್ರೈಟ್ನೆಸ್ ಬಂದು ನಮಗೆ 550 nits ಕೊಟ್ಟಿದ್ದಾರೆ. ಆರಾಮಾಗಿ ಸ್ಮಾರ್ಟ್ ವಾಚ್ ನಾವು ಆಚೆ ಕೂಡ ವೇರ್ ಮಾಡಬಹುದು. ಸೀರಿಯಸ್ಲಿ ಡಿಸ್ಪ್ಲೇ ಅಂತೂ ಕ್ರೇಜಿ ಆಗಿದೆ ಅಂತ ಹೇಳ್ಬೋದು. ಇನ್ನು ಬಿಲ್ಡ್ ಮೆಟೀರಿಯಲ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಕಲರ್ ಕಾಂಬಿನೇಷನ್ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಕಂಪ್ಲೀಟ್ಲಿ ಪಾಲಿಕಾರ್ಬೊನೇಟ್ ಮೆಟೀರಿಯಲ್ ನ ಕೊಟ್ಟಿದ್ದಾರೆ. ಅಂಡ್ ಗೋಲ್ಡ್ ಫಿನಿಶ್ ಅಂತೂ ಸೀರಿಯಸ್ಲಿ ಹೈಲೈಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಈ ವಾಚ್ ನೋಡಿದ ತಕ್ಷಣ ಒಂಥರ ರೆಟ್ರೋ ಲುಕ್ ಗೆಪ್ನ ಬರ್ತದೆ. ಈ ಹಳೆ ಕಾಲದಲ್ಲಿ ವಾಚಸ್ ಬರ್ತಿತ್ತಲ್ಲ ಆ ತರನೇ ಲುಕ್ ಕೊಡ್ತಿದೆ. ಅಂಡ್ ಬಿಲ್ಡ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇನ್ನು ಸ್ಟ್ರಾಪ್ ಬಂದು ನಮಗೆ 22mm ಸಿಲಿಕಾನ್ ಸ್ಟ್ರಾಪ್ ನ ಕೊಟ್ಟಿದ್ದಾರೆ. ಸ್ಟ್ರಾಪ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಅಂಡ್ ಸೈಡ್ ಅಲ್ಲಿ ಒಂದು ಫಿಸಿಕಲ್ ಬಟನ್ ನ ಕೂಡ ನೋಡಬಹುದು. ಇನ್ನು ಬ್ಯಾಕ್ ಸೈಡ್ ಬಂದು ನಮಗೆ ಇಲ್ಲಿ ಸೈಡ್ ಅಲ್ಲಿ ಮೈಕ್ ಅಂಡ್ ಸ್ಪೀಕರ್ ಗಳನ್ನ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಬಂದು ನಮಗೆ ಬೇಕಾಗಿರೋ ಸೆನ್ಸರ್ಸ್ ಇದೆ ಅಂಡ್ ಚಾರ್ಜಿಂಗ್ ಪೋರ್ಟ್ ಎಲ್ಲ ನಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ನಾವು ಚಾರ್ಜ್ ಕೂಡ ಮಾಡ್ಕೋಬಹುದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಅಂಡ್ ಇದರಲ್ಲಿ ನಮಗೆ IP68 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಇದೆ. ಇನ್ನು ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಇದೆ. ಟ್ರೂ ಸಿಂಕ್ ಚಿಪ್ ನ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಸೊ ಇದರಿಂದ ನಮಗೆ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಯಾವುದೇ ಒಂದು ತೊಂದರೆ ಇರೋದಿಲ್ಲ, ಕಾಲ್ ಡ್ರಾಪ್ ಆಗಲಿ ಯಾವುದು ಇರೋದಿಲ್ಲ. ಇನ್ನು ಸ್ಮಾರ್ಟ್ ವಾಚ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 300 mAh ಬ್ಯಾಟರಿನ ಕೊಟ್ಟಿದ್ದಾರೆ. ಒನ್ಸ್ ಫುಲ್ ಚಾರ್ಜ್ ಮಾಡಿದ್ರೆ ನಮಗೆ 7 days ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಅದೇ ನೀವು ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಅವೈಲ್ ಮಾಡ್ತೀನಿ ಅಂದ್ರೆ ನಿಮಗೆ 2 days ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇನ್ನು ಸ್ಮಾರ್ಟ್ ವಾಚ್ ನ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಸ್ಕ್ರೀನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇದರಲ್ಲಿ ನಮಗೆ 3 ಡಿಫರೆಂಟ್ ವಾಚ್ ಫೇಸಸ್ ಬರುತ್ತೆ. ಅದರಲ್ಲಿ ನನಗೆ ಈ ವಾಚ್ ಫೇಸ್ ತುಂಬಾ ಇಷ್ಟ ಆಯಿತು. ಅದನ್ನ ಈಗ ವಾಚ್ ಫೇಸ್ ಸೆಟ್ ಮಾಡಿದ್ದೀನಿ. ಇನ್ನು ಮೇಲೆಯಿಂದ ಕೆಳಗಡೆ ನಾವು ಸ್ವೈಪ್ ಮಾಡಿದ್ರೆ ನಮಗೆ ನೋಟಿಫಿಕೇಶನ್ ಬಾರ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಮೊಬೈಲ್ ಬರೋ ಪ್ರತಿಯೊಂದು ನೋಟಿಫಿಕೇಶನ್ ಈ ಸ್ಮಾರ್ಟ್ ವಾಚ್ ಇಂದ ಈಸಿಲಿ ನಾವು ಆಕ್ಸೆಸ್ ಕೂಡ ಮಾಡ್ಕೋಬಹುದು. ಇನ್ನು ಕೆಳಗಡೆಯಿಂದ ಮೇಲೆ ನಾವು ಸ್ವೈಪ್ ಮಾಡಿದ್ರೆ ನಮಗೆ ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಓಪನ್ ಆಗುತ್ತೆ. ಇಲ್ಲಿ ನಾವು ಬ್ಯಾಟರಿ ಪರ್ಸೆಂಟೇಜ್ ನ ನೋಡಬಹುದು, ಟಾರ್ಚ್ ನ ಆನ್ ಮಾಡ್ಕೋಬಹುದು, ಸೆಟ್ಟಿಂಗ್ಸ್ ನ ಈಸಿಲಿ ಆಕ್ಸೆಸ್ ಮಾಡ್ಕೋಬಹುದು, ಬ್ರೈಟ್ನೆಸ್ ನ ಸೆಟ್ ಮಾಡ್ಕೋಬಹುದು ಅಂಡ್ ನಾವು ಡಿಸ್ಪ್ಲೇ ಕೂಡ ಈಸಿಲಿ ಇಲ್ಲಿಂದ
ಇಂದಾನೆ ಲಾಕ್ ಕೂಡ ಮಾಡ್ಕೋಬಹುದು. ಇನ್ನು ಲೆಫ್ಟ್ ಇಂದ ರೈಟ್ ಅಥವಾ ರೈಟ್ ಇಂದ ಲೆಫ್ಟ್ ನಾವು ಸ್ವೈಪ್ ಮಾಡಿದ್ರೆ ಏನೆಲ್ಲ ರನ್ನಿಂಗ್ ಅಪ್ಲಿಕೇಶನ್ಸ್ ಇರುತ್ತೆ ಅದನ್ನು ನಾವು ಇಲ್ಲಿ ಈಸಿಲಿ ಆಕ್ಸೆಸ್ ಕೂಡ ಮಾಡ್ಕೋಬಹುದು. ಇನ್ನು ಮೆನ್ಯೂ ಬಾರ್ಗೆ ಹೋಗಬೇಕು ಅಂದ್ರೆ ಈ ಫಿಸಿಕಲ್ ಬಟನ್ ನ ಪ್ರೆಸ್ ಮಾಡಿದ್ರೆ ಸಾಕು, ನಾವು ಈಸಿಲಿ ಮೆನ್ಯೂ ಬಾರ್ಗೆ ಹೋಗ್ತೀವಿ. ಅಲ್ಲಿ ಒಟ್ಟಾಗಿ ಏನೆಲ್ಲ ಅಪ್ಲಿಕೇಶನ್ ಇದೆ ಈಸಿಲಿ ಆಕ್ಸೆಸ್ ಕೂಡ ಮಾಡ್ಕೋಬಹುದು. ಅಂಡ್ ಬ್ಯಾಕ್ ಬಟನ್ ಆಗಿ ಈ ಫಿಸಿಕಲ್ ಬಟನ್ ಕೂಡ ವರ್ಕ್ ಆಗುತ್ತೆ. ಓವರ್ ಆಲ್ ಆಗಿ ಇಂಟರ್ಫೇಸ್ ಅಂತೂ ಡೀಸೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ನಾಯ್ಸ್ ಫ್ಯೂಸ್ ಪ್ಲಸ್ ಸ್ಮಾರ್ಟ್ ವಾಚ್ ನ ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಅನಲಾಗ್ ಅಥವಾ ಡಿಜಿಟಲ್ ಡಯಲ್ ನ ಸೆಟ್ ಮಾಡ್ಕೋಬಹುದು. ಅಂಡ್ ನಮಗೆ ಇದರಲ್ಲಿ ಪಾಮ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ನಾವು ಸ್ಕ್ರೀನ್ ಮೇಲೆ ಈ ತರ ಪಾಮ್ ನ ಕ್ಲೋಸ್ ಮಾಡಿದ್ರೆ ಸಾಕು, ಡಿಸ್ಪ್ಲೇ ಆಫ್ ಆಗುತ್ತೆ. ಅಂಡ್ ಅವೇಕ್ ಮಾಡಬೇಕು ಅಂದ್ರೆ ಈ ತರ ಡಬಲ್ ಟ್ಯಾಪ್ ಮಾಡಿದ್ರೆ ಸಾಕು, ಡಿಸ್ಪ್ಲೇ ಅವೇಕ್ ಕೂಡ ಆಗುತ್ತೆ. ಇನ್ನು ನಮ್ಮ ಹೆಲ್ತ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟು ಇದರಲ್ಲಿ ನಾವು ಆಕ್ಟಿವಿಟಿ, ಹಾರ್ಟ್ ರೇಟ್, ಬ್ಲಡ್ ಆಕ್ಸಿಜನ್, ಸ್ಲೀಪ್, ಬ್ರೀತ್ ಅಂಡ್ ಸ್ಟ್ರೆಸ್ ನ ಈಸಿಲಿ ಮಾನಿಟರ್ ಕೂಡ ಮಾಡ್ಕೋಬಹುದು. ಇನ್ನು ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ 60+ ಸ್ಪೋರ್ಟ್ಸ್ ಮೋಡ್ ಕೂಡ ಕೊಟ್ಟಿದ್ದಾರೆ. ನೀವು ಯಾವ ಸ್ಪೋರ್ಟ್ ನ ಆಡ್ತೀರಾ ಆ ಮೋಡ್ ನ ಚೂಸ್ ಮಾಡ್ಕೊಂಡು ನಿಮ್ಮ ಆಕ್ಟಿವಿಟಿನ ಈಸಿಲಿ ಟ್ರ್ಯಾಕ್ ಕೂಡ ಮಾಡ್ಕೋಬಹುದು. ಅಂಡ್ ಇದರಲ್ಲಿ ನಮಗೆ 100+ ವಾಚ್ ಫೇಸಸ್ ಕೂಡ ಇದೆ. ಅಪ್ಲಿಕೇಶನ್ ನಿಮ್ಮ ಫೇವರೇಟ್ ವಾಚ್ ಫೇಸ್ ನ ಡೌನ್ಲೋಡ್ ಮಾಡಿಕೊಂಡು ಈ ಸ್ಮಾರ್ಟ್ ವಾಚ್ ಗೆ ಈಸಿಲಿ ಅಪ್ಗ್ರೇಡ್ ಕೂಡ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ. ಇನ್ನು ಕಂಪ್ಲೀಟ್ ಮ್ಯೂಸಿಕ್ ಪ್ಲೇಯರ್ ನ ಕೂಡ ನಾವು ಸ್ಮಾರ್ಟ್ ವಾಚ್ ಇಂದಲೇ ಕಂಟ್ರೋಲ್ ಮಾಡಬಹುದು. ಲೈಕ್ ಪ್ಲೇ, ಪಾಸ್, ನೆಕ್ಸ್ಟ್ ಸಾಂಗ್, ಪ್ರೀವಿಯಸ್ ಸಾಂಗ್, ವಾಲ್ಯೂಮ್ ಅಪ್ ಅಂಡ್ ಡೌನ್. ಲಾಸ್ಟ್ಲಿ ನಾವು ಕ್ಯಾಮ್ರಾ ಶಟರ್ ಅನ್ನು ಕೂಡ ಈ ಸ್ಮಾರ್ಟ್ ವಾಚ್ ಅಲ್ಲಿ ಈಸಿಲಿ ಆಪರೇಟ್ ಕೂಡ ಮಾಡಬಹುದು. ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಇದೆ. ಟ್ರೂ ಸಿಂಕ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತಂತೆ. ಸೊ ಬನ್ನಿ ಈಗ ಜಿಯೋ ಕಸ್ಟಮರ್ ಕೇರ್ಗೆ ಕಾಲ್ ಮಾಡೋಣ. ನಾವು ಫಸ್ಟ್ ಕಾಲ್ ಮಾಡಬೇಕಂದ್ರೆ ನಾಯ್ಸ್ ಪ್ಲಸ್ ಅಪ್ಲಿಕೇಶನ್ ಹೋಗಬೇಕು. ಇಲ್ಲಿ ನಮಗೆ ಕಾಂಟ್ಯಾಕ್ಟ್ಸ್, ಕಾಲ್ ಹಿಸ್ಟ್ರಿ, ಡಯಲ್ ಪ್ಯಾಡ್ ಇದೆ. ಈಗ ನಾನು ಡಯಲ್ ಪ್ಯಾಡ್ ನ ಯೂಸ್ ಮಾಡಿಕೊಂಡು ಜಿಯೋ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತಾ ಇದ್ದೀನಿ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ ಬನ್ನಿ. ವೆಲ್ಕಮ್ ಟು ಜಿಯೋ. ಕನ್ನಡದಲ್ಲಿ ಮುಂದುವರಿಯಲು ಒಂದನ್ನು ಒತ್ತಿ. ಟು ಕಂಟಿನ್ಯೂ ಇನ್ ಇಂಗ್ಲಿಷ್ ಪ್ರೆಸ್ 2. ಆಡಿಯೋ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಎಲ್ಲೂ ನನಗೆ ಡಿಸ್ಟರ್ಬೆನ್ಸ್ ಆಗಲಿ ಅಥವಾ ಕಾಲ್ ಡ್ರಾಪ್ ಆಗ್ತಿದೆ ಅಂತ ಏನು ಅನ್ಸಿಲ್ಲ. ಆಡಿಯೋ ಕ್ವಾಲಿಟಿ ಇಸ್ ಆಕ್ಚುಲಿ ಗುಡ್ ಅಂತಾನೆ ಹೇಳ್ಬೋದು. ಓವರಾಲ್ ಆಗಿ ಈ ನಾಯ್ಸ್ ಫ್ಯೂಸ್ ಪ್ಲಸ್ ಸ್ಮಾರ್ಟ್ ವಾಚ್ ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ಫ್ರೆಂಡ್ಸ್, ನೀವೇನಾದ್ರೂ ಅಂಡರ್ 2500 rupees ಅಲ್ಲಿ ಒಳ್ಳೆ ರೆಟ್ರೋ ಲುಕ್ ಇರುವ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ವಿತ್ ಮಾಡರ್ನ್ ಫೀಚರ್ಸ್ ಲೈಕ್ AMOLED ಡಿಸ್ಪ್ಲೇ ಇರಬೇಕು, ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿರಬೇಕು, ನೋಡೋದಕ್ಕೂ ಸಖತ್ತು ಸ್ಟೈಲಿಶ್ ಆಗಿರಬೇಕು, ಹಾಗೆ ಬಿಲ್ಡ್ ಕ್ವಾಲಿಟಿ ಕ್ರೇಜಿ ಆಗಿರಬೇಕು, ಇಷ್ಟೆಲ್ಲ ಫೀಚರ್ಸ್ ಇರುವ ಸ್ಮಾರ್ಟ್ ವಾಚ್ ನ ನೀವು ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ನೀವು ಈ ಸ್ಮಾರ್ಟ್ ವಾಚ್ ನ ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ನೋಡೋದಕ್ಕೂ ಅಷ್ಟೇ ಸಖತ್ತು ಡಿಫ್ರೆಂಟ್ ಆಗಿದೆ, ಯುನಿಕ್ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಅಂಡ್ ಈ ಸ್ಮಾರ್ಟ್ ವಾಚ್ ಬಂದು ನಮಗೆ ಜುಲೈ 7th ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಲಾಂಚ್ ಪ್ರೈಸ್ ಬಂದು ನಮಗೆ 2199 ಇದೆ. ಅದಾದ್ಮೇಲೆ ಪ್ರೈಸ್ ಕೂಡ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ ಫಾರ್ 2799. ನೀವೇನಾದ್ರೂ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ಲಾಂಚ್ ಡೇನೆ ಪರ್ಚೇಸ್ ಮಾಡಿ, ಸೊ ದಟ್ ಯು ಕ್ಯಾನ್ ಸೇವ್ ಹ್ಯೂಜ್ ಅಮೌಂಟ್ ಅಂತ ಹೇಳ್ಬೋದು. ವಾಚ್ ನ ಪರ್ಚೇಸ್ ಮಾಡಾದ್ಮೇಲೆ ಹೇಗಿದೆ ಅಂತ ಕನ್ನಡ ಅನ್ಬಾಕ್ಸ್ ಅಲ್ಲಿ ಕಾಮೆಂಟ್ ಕೂಡ ಮಾಡಿ. ಐ ಹೋಪ್ ನಿಮ್ಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.